ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇಷ್ಟು ದಿನ ಎಲ್ರು ಅನ್ಕೊಳ್ತಿದ್ರು ಇದು ಜಸ್ಟ್ ರೂಮರ್. ಅದೇನಂದ್ರೆ ದಳಪತಿ ವಿಜಯ್ಗೆ ತ್ರಿಷಾ ಜೊತೆ ಅಫೇರ್ ಇದೆ ಅನ್ನೋದು. ಅದರಲ್ಲೂ ದಳಪತಿ ವಿಜಯ್ ರವರ ಫ್ಯಾನ್ಸ್ ನಮ್ಮಣ್ಣ ಆಗಲ್ಲ, ನಮ್ಮಣ್ಣ ಈಗಲ್ಲ ಅಂತ ಅಷ್ಟು ಸಪೋರ್ಟ್ ಮಾಡ್ತಿದ್ರು. ಅವ್ರು ಮಾಡಿದ ತಪ್ಪನ್ನೆಲ್ಲ ತಿದ್ದಕ್ಕೆ ಟ್ರೈ ಮಾಡ್ತಿದ್ರು. ಆದ್ರೆ ನೀವುಗಳೇ ದಡ್ರು ಅಂತ ಇವತ್ತು ಫ್ಯಾನ್ಗಳಿಗೆಲ್ಲ ಬೇಜಾರಾಗೋ ರೀತಿ ನಡ್ಕೊಂಡಿದ್ದಾರೆ ಅಂತ ಹೇಳಬಹುದು. ಹೌದು, ನಿನ್ನೆ ಪ್ರೊಡ್ಯೂಸರ್ ಅವರ ಮಗನ ಮದ್ವೆಗೆ ತ್ರಿಷಾ ಕೃಷ್ಣನ್ ಜೊತೆ ದಳಪತಿ ವಿಜಯ್ ರವರು ಎಂಟ್ರಿ ಕೊಟ್ಟಿದ್ದಾರೆ. ಅದು ಒಂದೇ ಕಾರಿನಲ್ಲಿ ಒಂದೇ ತರ ಮ್ಯಾಚಿಂಗ್ ಡ್ರೆಸ್ ಅನ್ನು ಹಾಕೊಂಡು ಬಂದಿದ್ದಾರೆ. ದಳಪತಿ ವಿಜಯ್ ರವರ ಪತ್ನಿ ಸಂಗೀತಾ ಸೊನ್ನಲಿಂಗಂ ರವರು ಡಿವೋರ್ಸ್ಗಾಗಿ 3 ಸಾರಿ ಅರ್ಜಿ ಸಲ್ಲಿಸಿದ್ದಾರೆ. ಆ 3 ಸಾರಿ ಬರೆದಿರುವುದು ಅವರಿಗೆ ಲವ್ ಅಫೇರ್ ಇದೆ ಅಂತಾನೆ ಬರೆದಿದ್ದಾರೆ. ಆದ್ರೆ ಯಾವ ನಟಿ ಜೊತೆ ಇದೆ ಅಂತ ಬರ್ದೇ ಇಲ್ಲ. ಇಷ್ಟು ದಿನ ಅವರ ಫ್ಯಾನ್ಸ್ಗಳು ಅದೇ ರೀತಿ ದಳಪತಿ ವಿಜಯ್ ರವರ ಅಪ್ಪ ಚಂದ್ರಶೇಖರ್ ಅವರು ತಮ್ಮ ಸೊಸೆ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ದರು. ನನ್ನ ಮಗ ಈಗ ರಾಜಕಾರಣಕ್ಕೆ ಬರ್ತಿದ್ದಾನೆ, ಅದನ್ನ ನನ್ನ ಸೊಸೆ ಕೈಲಿ ಸಹಿಸ್ಕೊಳಕ್ಕಾಗ್ತಾ ಇಲ್ಲ, ಅವಳೊಂಥರ ಎಮ್ಮಾರಿ ಇದ್ದಾಗೆ ಹಾಗೆ ಹೀಗೆ ಅಂತ ಸೊಸೆಯನ್ನೇ ಬೈದಿದ್ದರು. ಅದೇ ರೀತಿ ಅವರ ಫ್ಯಾನ್ಸ್ಗಳು ಸೇಮ್, ಇವರು ನಮ್ಮ ಅಣ್ಣನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ವಹಿಸಿ ನಮ್ಮ ಅಣ್ಣನನ್ನು ಸಿಎಂ ಆಗುವುದನ್ನು ತಡೆಯೋದಕ್ಕೆ ಇಷ್ಟೆಲ್ಲ ಆರೋಪವನ್ನು ಮಾಡ್ತಿದ್ದಾರೆ ಅಂತ ಅವರು ಕೂಡ ತಮ್ಮ ವಿಜಯ್ ದಳಪತಿಯವರನ್ನೇ ವಹಿಸ್ಕೊಳ್ತಿದ್ರು. ಆದ್ರೆ ಈಗ ವಿಜಯ್ ರವರ ಅಪ್ಪ ಹಾಗೂ ಅವರ ಫ್ಯಾನ್ಸ್ಗಳಿಗೆ ವಿಜಯ್ ರವರೇ ಈಗ ಟಾಂಗ್ ಕೊಟ್ಟಿದ್ದಾರೆ, ತಿರುಗುಬಾಣ ಬಿಟ್ಟಿದ್ದಾರೆ ಅಂತಾನೆ ಹೇಳಬಹುದು. ಹೌದು, ನಿನ್ನೆ ಪ್ರೊಡ್ಯೂಸರ್ ಅವರ ಮಗನ ಮದ್ವೆಗೆ ತ್ರಿಷಾ ಹಾಗೂ ವಿಜಯ್ ರವರು ಒಂದೇ ಕಾರಿನಲ್ಲಿ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡು ಬಂದಿದ್ದಾರೆ. ವಿಜಯ್ ರವರ ಫ್ಯಾನ್ಸ್ಗಳಿಗೆ ಬುದ್ಧಿ ಬಂದಿಲ್ಲ, ಇದು AI ವಿಡಿಯೋ, ನಮ್ಮ ಅಣ್ಣನಿಗೆ ಕೆಟ್ಟ ಹೆಸರು ತರಲು ಈಗೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಜನಗಳಿಗೆ ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಸ್ವಂತ ಮಗನೇ ಅಪ್ಪನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಮಾಡಿದ್ದಾನೆ. ಮಗನ ಹೆಸರು ಬಂದು ಜಾಸನ್ ಸಂಜಯ್ ಅಂತ, 25 ವರ್ಷ. ಮಗಳ ಹೆಸರು ಬಂದು ದಿವ್ಯಾ ಸಾಶಾ, ಆಕೆಗೆ 20 ವರ್ಷ. ಈ ವಯಸ್ಸಿನಲ್ಲಿ ಇವರಿಗೆ ಇದೆಲ್ಲ ಬೇಕಿತ್ತ? ಇಷ್ಟು ದೊಡ್ಡ ದೊಡ್ಡ ಮಕ್ಕಳಿದ್ದಾರೆ, ಅವರನ್ನೆಲ್ಲ ಬಿಟ್ಟು ತ್ರಿಷಾ ಜೊತೆ ಹೋಗುವ ಅವಶ್ಯಕತೆ ಏನಿತ್ತು? ಇದು ಇವಾಗಿನ ಅಫೇರ್ ಅಲ್ಲ, ಇದು ತುಂಬಾ ವರ್ಷದ ಹಳೆಯ ಅಫೇರ್ ಅಂತಾನೆ ಹೇಳ್ಬಹುದು. ಇವಾಗ ಬೆಳಕಿಗೆ ಬಂದಿದೆ. ಅವರ ಹೆಂಡತಿಗೆ ತುಂಬಾ ವರ್ಷಗಳಿಂದನೂ ಗೊತ್ತಿತ್ತು. ಮನೆಯಲ್ಲಿ ಇದಕ್ಕಾಗಿ ಚಿಕ್ಕ ಪುಟ್ಟ ಜಗಳಗಳು ಕೂಡ ಆಗ್ತಾ ಇದ್ವು. ದಳಪತಿ ವಿಜಯ್ ಸರಿಯಾಗಿ ಮನೆಗೆ ಹೋಗ್ತಾ ಇರ್ಲಿಲ್ವಂತೆ. ಸಂಗೀತರವರು ಕೂಡ ಎಷ್ಟು ಸಹಿಸ್ಕೊಳ್ತಾರೆ. ಈ ತ್ರಿಷಾ ಕೃಷ್ಣನ್ಗೆ ಯಾಕೆ ಇಷ್ಟು ಕೆಟ್ಟ ಬುದ್ಧಿ? ಒಂದು ಸಂಸಾರವನ್ನು ಒಡೆಯುವ ಬುದ್ಧಿ ಅಂತ ಗೊತ್ತಿಲ್ಲ. ಇಲ್ಲಿ ತ್ರಿಷಾ ಕೃಷ್ಣನ್ದು ಮಾತ್ರ ತಪ್ಪು ಅಂತ ಹೇಳೋದಿಲ್ಲ, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ. ಇಲ್ಲಿ 100% ವಿಜಯ್ ರವರದ್ದು ತಪ್ಪಿದೆ. ಅಷ್ಟು ದೊಡ್ಡ ಮಕ್ಕಳಿದ್ದಾರೆ, ಮುದ್ದಾದ ಹೆಂಡತಿ ಇದ್ದಾರೆ, ಅದು ಲವ್ ಮ್ಯಾರೇಜ್ ಕೂಡ. ಇಷ್ಟು ಮುದ್ದಾದ ಹೆಂಡತಿಯನ್ನು ಇಟ್ಕೊಂಡು ಆ ತ್ರಿಷಾ ಹಿಂದೆ ಹೋಗುವ ಅವಶ್ಯಕತೆ ಏನಿತ್ತು? ಈಗ ಸಂಗೀತರವರು ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿರುವ ಕಾರಣ ದಳಪತಿ ವಿಜಯ್ ರವರು 250 ಕೋಟಿ ದುಡ್ಡನ್ನು ಕೊಡಲಿದ್ದಾರೆ. ಇನ್ನು ಆ ದುಡ್ಡನ್ನ ಸಂಗೀತರವರು ತಗೊಂಡಿಲ್ವಾ ಅನ್ನೋದು ಇನ್ನೂ ಕನ್ಫರ್ಮ್ ಇಲ್ಲ. ಆದರೆ ಇನ್ನೂ ಜಾಸ್ತಿನೂ ಕೇಳ್ಬೋದು ಸಂಗೀತರವರು. ಯಾಕಂದರೆ ದಳಪತಿ ವಿಜಯ್ಗೆ ಈಗ ಅಫೇರ್ ಇರೋದು ಕನ್ಫರ್ಮ್ ಆಗಿರೋ ಕಾರಣ 100% ಜಾಸ್ತಿ ಕೇಳಿದ್ರು ತೊಂದರೆ ಇಲ್ಲ. ಏಕೆಂದರೆ 2 ಮಕ್ಕಳು, ಅದು ಇಷ್ಟು ದೊಡ್ಡ ವಯಸ್ಸಿಗೆ ಬಂದಿರುವವರು ಇದ್ದಾರೆ. ದಳಪತಿ ವಿಜಯ್ ರವರು 90s ಕಿಡ್ಸ್ಗೆ ನಿಜವಾಗಿಯೂ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಅದರಲ್ಲೂ ತ್ರಿಷಾ ಹಾಗೂ ವಿಜಯ್ ರವರ ಜೋಡಿ ಅಂದ್ರೇ ಆಗ ಅಷ್ಟು ಫೇಮಸ್ ಇತ್ತು. ಅವಾಗಲೇ ತ್ರಿಷಾ ಮೇಲೆ ಲವ್ ಇದ್ರೆ ಅವಾಗಲೇ ತ್ರಿಷಾನ ಮದುವೆ ಆಗ್ಬೋದಿತ್ತು. ಆದರೆ ಇಲ್ಲಿ ಸಂಗೀತರವರನ್ನ ಮದುವೆ ಆಗಿ ಇಷ್ಟು ವರ್ಷ ಬಾಳ್ಮೆ ಮಾಡಿ ಈಗ ಕೈ ಕೊಡುವ ಅವಶ್ಯಕತೆ ಏನಿತ್ತು? 100% ಆಗ ದಳಪತಿ ವಿಜಯ್ಗಿಂತ ಸಂಗೀತರವರು ತುಂಬಾ ರಿಚ್ ಇದ್ರು. ಹಾಗಾದ್ರೆ ದಳಪತಿ ವಿಜಯ್ ರವರು ಸಂಗೀತರವರ ದುಡ್ಡು ನೋಡಿ ಮದುವೆ ಆಗಿದ್ದ? ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಯಸ್ಸಲ್ಲಿ ಇವರಿಗೆಲ್ಲ ಇದು ಬೇಕಿತ್ತ? ಅದ್ಯಾಕೆ ಅಂತ ಗೊತ್ತಿಲ್ಲ, ನಮ್ಮ ಜನಗಳು ಇಂಥವ್ರನ್ನೇ ಜಾಸ್ತಿ ಇಷ್ಟಪಡ್ತಾರೆ. ತುಂಬ ಒಳ್ಳೆಯ ದಾರಿಯಲ್ಲಿ ನಡೆಯುವವರಿಗೆ ಫ್ಯಾನ್ಸ್ ಅನ್ನೋರೇ ಇರೋದಿಲ್ಲ. ಈ ರೀತಿ ನಡೆದುಕೊಳ್ಳುವವರಿಗೆ ಫ್ಯಾನ್ಸ್ ಇರ್ತಾರೆ. ಅದರಲ್ಲೂ ಇವರನ್ನು ವಹಿಸ್ಕೊಂಡು ಬೇರೆ ಮಾತಾಡ್ತಾ ಇರ್ತಾರೆ. ನಿಮಗೆ ವಿಜಯ್ಗಿಂತ ಮುಂಚೆ ತ್ರಿಷಾರವರು ಎಷ್ಟು ಜನಗಳ ಜೊತೆ ಅಫೇರ್ ಇಟ್ಕೊಂಡಿದ್ರು ಅಂತ ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.